ಅಮೆರಿಕಾದಲ್ಲಿ ವಿವೇಕಾನಂದರಿಗೆ ಅಪರೂಪದ ಗೌರವ. ಭಾರತೀಯ ಸನಾತನ ಧರ್ಮ ಹಾಗೂ ವೇದಾಂತದ ಸಾರ್ವತ್ರಿಕ ತತ್ವಗಳನ್ನ ಪ್ರತಿಪಾದಿಸಿ ಹಿಂದೂ ಧರ್ಮವು ಕೇವಲ ಆಚರಣೆಯಲ್ಲ, ಅದೊಂದು ಜೀವನ ವಿಧಾನ ಹಾಗೂ ಸತ್ಯದ ಅನ್ವೇಷಣೆ ಎಂದು ಜಗತ್ತಿಗೆ ಸಾರಿದ ಸ್ವಾಮಿ ವಿವೇಕಾನಂದರಿಗೆ ಅಮೆರಿಕಾದಲ್ಲಿ ಅಪರೂಪದ ಗೌರವ ಲಭಿಸಿದೆ. ಅಮೆರಿಕಾದ ಪ್ರಮುಖ ನಗರಗಳ ಪೈಕಿ ಒಂದಾದ ಸಿಯಾಟಲ್ ನಗರದ ಹೃದಯ ಭಾಗದಲ್ಲಿ ಸ್ವಾಮಿ ವಿವೇಕಾನಂದರ ಎತ್ತರದ ಕಂಚಿನ ಪ್ರತಿಮೆಯೊಂದು ಅನಾವರಣಗೊಂಡಿದೆ. ಅಮೆರಿಕಾದ ಇತಿಹಾಸದಲ್ಲಿ ನಗರ ಪಾಲಿಕೆ ಸಂಸ್ಥೆಯೊಂದು ತನ್ನ ಆಶ್ರಯದಲ್ಲಿ ಅಧಿಕೃತವಾಗಿ ಸ್ಥಾಪಿಸಲಾಗುತ್ತಿರುವ ಸ್ವಾಮಿ ವಿವೇಕಾನಂದರ ಮೊದಲ ಪ್ರತಿಮೆ ಇದಾಗಿದೆ. ಈ ಐತಿಹಾಸಿಕ ಘಟನೆ ಅಮೆರಿಕಾದಲ್ಲಿ ನೆಲೆಸಿರುವ ಪ್ರತಿಯೊಬ್ಬ ಭಾರತೀಯನ ಹೃದಯವನ್ನ ರೋಮಾಂಚನಗೊಳಿಸುತ್ತಿದೆ. ನಿತ್ಯವೂ ಲಕ್ಷಾಂತರ ಜನರಿಂದ ಕಿಕ್ಕಿರಿದು ತುಂಬಿರುವ ಸಿಯಾಟಲ್ನ ಡೌನ್ ಟೌನ್ನಲ್ಲಿರುವ ಪ್ರಸಿದ್ಧ ವೆಸ್ಟ್ ಲೇಕ್ ಸ್ಕ್ವೇರ್ನಲ್ಲಿ ಈ ಕಂಚಿನ ಪ್ರತಿಮೆಯನ್ನ ಸ್ಥಾಪಿಸಲಾಗಿದೆ. ಈ ಪ್ರತಿಮೆಯನ್ನ ವಿಶ್ವ ಪ್ರಸಿದ್ಧ ಅಮೆಜಾನ್ ಸ್ಪಿಯರ್ಸ್, ಸಿಯಾಟಲ್ ಕನ್ವೆನ್ಷನ್ ಸೆಂಟರ್ ಮತ್ತು ಸಿಯಾಟಲ್ ಸೆಂಟರ್ ಮೊನೋರೈಲ್ ನಂತಹ ಪ್ರಮುಖ ಪ್ರದೇಶಗಳಿಗೆ ಸಮೀಪದಲ್ಲೇ ಸ್ಥಾಪಿಸಲಾಗಿದೆ. ಏಪ್ರಿಲ್ 11ರ ಶನಿವಾರ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಸಿಯಾಟಲ್ ಮೇಯರ್ ಕೆಟಿ ವಿಲ್ಸನ್, ಭಾರತೀಯ ಕಾನ್ಸುಲ್ ಜನರಲ್ ಪ್ರಕಾಶ್ ಗುಪ್ತಾ ಜಂಟಿಯಾಗಿ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ರು. ಖ್ಯಾತ ಭಾರತೀಯ ಶಿಲ್ಪಿ ನರೇಶ್ ಕುಮಾರ್ ಕುಮಾವತ್ ಕಂಚಿನ ಪ್ರತಿಮೆಯನ್ನ ಅತ್ಯಂತ ಆಕರ್ಷಕ ರೀತಿಯಲ್ಲಿ ರೂಪಿಸಿದ್ದಾರೆ. ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿ ಐಸಿಸಿಆರ್ ದಿನದ ಅಂಗವಾಗಿ ಆಯೋಜಿಸಲಾದ ಪ್ರತಿಮೆ ಅನಾವರಣ ಸಮಾರಂಭ ಭಾರತದ ಮತ್ತು ಅಮೆರಿಕಾದ ಸಾಂಸ್ಕೃತಿಕ ಸಂಬಂಧವನ್ನ ಮತ್ತಷ್ಟು ಬಲಪಡಿಸುತ್ತೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. 1893ರಲ್ಲಿ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ವಿವೇಕಾನಂದರ ಐತಿಹಾಸಿಕ ಭಾಷಣ ಮಾಡಿದ ದಿನದಿಂದ ಇಂದಿನ ಸಿಯಾಟಲ್ನ ಅತ್ಯಾಧುನಿಕ ಜಾಗತಿಕ ತಂತ್ರಜ್ಞಾನ ಕೇಂದ್ರದವರೆಗೆ ಪ್ರತಿಮೆಯ ಅನಾವರಣ ಅಮೆರಿಕಾದೊಂದಿಗಿನ ನಮ್ಮ ಸಂಪರ್ಕದ ಜೀವಂತ ಸಂಕೇತವೆಂದು ಕಾನ್ಸುಲೇಟ್ ಜನರಲ್ ಬಣ್ಣಿಸಿದ್ದಾರೆ. ಸ್ಥಳೀಯ ನಾಗರಿಕ ಮುಖಂಡರು, ಅನಿವಾಸಿ ಭಾರತೀಯರು ಮತ್ತು ಭಾರತೀಯ ಅಮೆರಿಕನ್ ಸಮುದಾಯದ ಪ್ರತಿನಿಧಿಗಳು ಈ ಸಮಾರಂಭದಲ್ಲಿ ಭಾಗವಹಿಸಿದ್ರು.